ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ಹಾಗಲಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಚಿಕ್ಕ ಮಕ್ಕಳಿಂದ ದೊಡ್ಡವರಂತೂ ಯಾರು ಹಾಗಲಕಾಯಿ ಪಲ್ಯ ತಿನ್ನಲ್ಲ ಅಂತಾರೋ ಅವ್ರಿಗೆ ಈ ಥರ ಮಾಡಿಕೊಡಿ. ತುಂಬ ಇಷ್ಟಪಟ್ಟು ತಿಂತಾರೆ, ಸ್ವಲ್ಪನೂ ಕಹಿ ಇರೋದಿಲ್ಲ. ನಮ್ಮ ಮನೆಯಲ್ಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು, ಎಲ್ರಿಗೂ ಇಷ್ಟ ಆಗುತ್ತೆ. ನಾವು ತಿನ್ನೋದು ಕಲ್ತ್ರೆ ಅಲ್ವಾ ಮಕ್ಕಳು ತಿನ್ನೋದು ಕಲಿಯೋದು. ನಾವೇ ಫಸ್ಟ್ಗೆ ಅವಾಯ್ಡ್ ಮಾಡಿಬಿಟ್ರೆ ಕಹಿ ಅಂತ ಅವರು ತಿನ್ನೋದು ಬಿಟ್ಬಿಡ್ತಾರೆ. ನಾವು ಆಗಾಗ ಮಾಡ್ತಾಯಿದ್ರೆ ಅವ್ರಿಗೂ ಸ್ವಲ್ಪನೇ ತಿಂತ ಅಭ್ಯಾಸ ಆಗಿಬಿಡುತ್ತೆ. ನಾನಿಲ್ಲಿ ಒಂದು 3 ಹಾಗಲಕಾಯಿನ ಬೆಳಗ್ಗೆನೇ ಸ್ವಲ್ಪ ಡ್ರೈ ಆಗೋದಕ್ಕೆ ತೊಳೆದು ಇಟ್ಕೊಂಡ್ಬಿಟ್ಟಿದ್ದೆ. ನಾನಾಗಲಿ ಸ್ವಲ್ಪ ಡ್ರೈ ಆದಾಗ ಈ ಥರ ಮೇಗಳ್ದೆಲ್ಲ ತೆಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮುಳ್ಳು ಥರ ಇರುತ್ತಲ್ವ, ಶೇಪ್ ಚೆನ್ನಾಗಿರುತ್ತೆ ಅಂತ ನಾನು ಮೇಗಳ್ದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಎಳೆದಿದ್ದರೆ ಅದೇ ಹಂಗೆ ಹಾಕ್ಕೊಂಬಿಡ್ಬೋದು. ಈ ಸ್ವಲ್ಪ ಬೀಜ ಗಟ್ಟಿ ಇರೋದ್ರಿಂದ ನಾನು ಬೀಜನೆಲ್ಲ ಒಂದು ಸ್ಪೂನ್ ಸಹಾಯದಿಂದ ತೆಗಿತಾ ಇದ್ದೀನಿ. ಬೀಜ ಸಿಕ್ಕರೆ ಚೆನ್ನಾಗಿರಲ್ವಲ್ಲ, ಕರಿ ಅಂತ ಇರುತ್ತೆ ಅದು. ಅದಕ್ಕೆ ಈ ಥರ ಹಾಗಲಕಾಯಿ ಒಳಗಡೆ ಇರೋ ಬೀಜ ಎಲ್ಲ ನಾನು ನೀಟಾಗೆಲ್ಲ ತೆಗೆದಿಟ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಹಾಗಲಕಾಯಿ ಬೀಜನೂ ಸಮೇತ ನಾನು ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಹಾಗಲಕಾಯಿ ಅದರಲ್ಲಿ ಇದೆ ಅಂತಲೂ ಗೊತ್ತಾಗಬಾರ್ದು. ಸ್ವಲ್ಪ ನಿಮ್ಮ ಮನೇಲಿ ತಿನ್ನೋಲ್ಲ ಅನ್ನಂಗಿದೆ ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನಮ್ಮ ಮನೆ ಎಲ್ಲರೂ ಇಷ್ಟಪಟ್ಟು ತಿಂತಾರಲ್ವ, ಅದಕ್ಕೆ ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು ಕಟರ್ ಸಹಾಯದಿಂದ ಕಟ್ ಮಾಡ್ಕೊತಾ ಇದ್ದೀನಿ. ಲೇಟ್ ಆಗಿಬಿಡುತ್ತೆ ಅಂತ ನಾನು ಇಲ್ಲಿ ಮಾಡ್ಕೊಂಡು, ನೀವು ಬೇಕಾದ್ರೆ ಚಾಕುವಿನಿಂದ ಆದ್ರೂ ಸಣ್ಣದಾಗಿ ಕಟ್ ಮಾಡ್ಕೊಬೋದು. ಇಲ್ಲಿ ಎಲ್ಲ ಒಂದೇ ಮೀಡಿಯಮ್ ಸೈಜ್ ಬರುತ್ತೆ ಅಂತ ನಾನು ಇದು ಕಟರ್ ಯೂಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಹಾಗಲಕಾಯಿನೂ ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ಇದನ್ನು ಒಂದು ಬಾಣಲಿ ಇಟ್ಬಿಟ್ಟು ನಾವು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಕಾದ ತಕ್ಷಣ ಈ ಹಾಗಲಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಗಲಕಾಯಿ ಇದು ಮೇಯ್ನ್ ಕಹಿ ಹೋಗಬೇಕು ಅಂದರೆ ಈ ಥರ ಫಸ್ಟ್ ನಾವು ಎಣ್ಣೆಲಿ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದನೇ, ಇದಕ್ಕೆ ಮುಚ್ಚಬಾರ್ದು. ನಾವು ಈ ಥರ ಓಪನ್ನಾಗೇ ಹುರ್ಕೋಬೇಕು ಇದನ್ನೆಲ್ಲ ಫುಲ್ ನೀಟಾಗಿ ಎಣ್ಣೆಲೇ. ಆ ಕಡೆ ಎಣ್ಣೆಯಲ್ಲಿ ಹುರ್ಕೊಳ್ತಾ ಅದು ಬೇಯ್ತಾ ಇರುತ್ತಲ್ವ, ಈ ಕಡೆ ಈರುಳ್ಳಿನ ಈ ಥರ ಸಣ್ಣದಾಗಿ ಹಚ್ಚಿಕೋಬೇಕು ನಾವು. ಈ ಚಾಪರ್ ಇಲ್ಲ ಅಂದ್ರೂ ಚಾಕುನಾದ್ರೂ ಕಟ್ ಮಾಡ್ಕೊಬೋದು. ನನಗೆ ಈ ಥರ ಇದಿರೋದ್ರಿಂದ ಸ್ವಲ್ಪ ಈಸಿ ಆಗುತ್ತೆ ನನಗೆ ಅಡುಗೆ ಎಲ್ಲ ಬೇಗ ಆಗುತ್ತೆ ಅಂತಂದು ಇದರಲ್ಲೇ ಯೂಸ್ ಮಾಡ್ಕೊಂಡ್ಬಿಡ್ತೀನಿ. ಸಣ್ಣಗೆ ಹಚ್ಚೋದು ಲೇಟ್ ಆಗುತ್ತಲ್ಲ ಅಂತಂದು. ನೋಡಿ, ಈ ಥರ ಎಷ್ಟು ಬೇಗ ಆಗೋಯ್ತು. ನಾವು ಫುಲ್ ಒಂದು ಈರುಳ್ಳಿ ಸಿಪ್ಪೆ ಒಂದು ತೆಗೆದು ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ಹೋಗ್ಬಿಡುತ್ತೆ. ಈಗ ಅದೇ ಇದಕ್ಕೇ 3 ಟೊಮೆಟೊ ಹಣ್ಣು ಹಾಕಿ ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ಅದು ಜಾಸ್ತಿ ಸ್ಮ್ಯಾಶ್ ಬೇಡ, ಸ್ವಲ್ಪ ತರಿಯಾಗಿದ್ರೂ ನಡೆಯುತ್ತೆ. ಸಾಕು, ಇಷ್ಟ ಆಗಿದೆ ಅಲ್ವಾ. ಈಗ ನೋಡಿ, ಹಾಗಲಕಾಯಿ ಆಗಲೇ ಒಂದು ಅರ್ಧ ಫ್ರೈ ಆಗ್ತಾ ಇದೆ. ಈಗ ನೀಟಾಗಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕಿದು. ಎಣ್ಣೆಲೇ ಅರ್ಧ ಫುಲ್ 90% ಕುಕ್ ಆಗಿರುತ್ತೆ ನಾವೆಲ್ಲ ಇದು ಮಾಡೋದ್ರಾಗೆ. ನೋಡಿ, ಇಷ್ಟ ಆಗಿದೆ. ಈಗ ನಾನು ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಈಗ ಈ ಕಡೆಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು, ಅದು ಹಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿನ ಅವನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇದು ವಿಡಿಯೋ ಸ್ಕಿಪ್ ಆಗಿದೆ ಇದು. ಈಗ ಸ್ವಲ್ಪ ಈರುಳ್ಳಿ ಫ್ರೈ ಆದ ತಕ್ಷಣ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ನೀವು ಜಜ್ಜಾದ್ರೂ ಹಾಕ್ಕೋಬೋದು, ಪೇಸ್ಟ್ ಇದ್ದರೆ ಪೇಸ್ಟ್ ಸಹ ಹಾಕ್ಕೋಬೋದು. ನೋಡಿ, ಅದು ಸಮೇತ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹುರ್ಕೊಂಡು ಇದಕ್ಕೆ ನಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀಟಾಗೆಲ್ಲ ಒಂದು ಸತಿ ಉಪ್ಪೆಲ್ಲ ಈರುಳ್ಳಿಗೆಲ್ಲ ಮಿಕ್ಸ್ ಮಾಡಿಕೊಂಡು ಈ ಕಟ್ ಮಾಡ್ಕೊಂಡ ಟೊಮೆಟೊ ಹಣ್ಣು ಹಾಕಿ ಅದು ಸಹ ಚೆನ್ನಾಗಿ ಮಿಕ್ಸ್ ಆಗಬೇಕು. ಫುಲ್ ಸ್ಮ್ಯಾಶ್ ಆಗಬೇಕು ಟೊಮೆಟೊ, ಅಲ್ಲೇವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ನೋಡಿ, ಈಗೆಲ್ಲ ಮಿಕ್ಸ್ ಆಗಿ ಅದು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಬಿಡೋ ತನಕನೂ ಟೊಮೆಟೊ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈಗೆಲ್ಲ ಎಣ್ಣೆ ಬಿಡ್ತಾ ಇದೆ ಅಲ್ವಾ. ಈ ಟೈಮಲ್ಲಿ ನಾವು ಇದಕ್ಕೆ ಸ್ಪೈಸಸ್ ಹಾಕ್ಕೊಳ್ಳೋಣ. ಈಗ ಮನೇಲೇ ಇರೋವಂಥದ್ದು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಒಂದು ಸ್ಪೂನ್ ನಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮನೇಲೇ ಬೇಳೆ ಸಾಂಬಾರು ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಇದಕ್ಕೆ, ಖಾರ ಇನ್ನೇನು ಬೇರೆ ಎಕ್ಸ್ಟ್ರಾ ಹಾಕೋಲ್ಲ ನಾವು. ಮನೆ ಸಾಂಬಾರು ಪುಡಿ ಅದೆಲ್ಲ ಕಾಳುಗಳು ಹಾಕಿ ಮಾಡಿರ್ತೀವಲ್ಲ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ. ಇದನ್ನು ಹಾಕಿ ಸ್ವಲ್ಪ ಅದು ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಬೇಕು. ಈ ಥರ ನೋಡಿ, ಎಲ್ಲ ಈ ಥರ ಫ್ರೈ ಮಾಡ್ಕೊಂಡು ಆಯ್ತಲ್ವ. ಇವಾಗ ಹಾಗಲಕಾಯಿ ಹುರ್ಕೊಂಡಿದ್ವಲ್ಲ ಅದನ್ನೆಲ್ಲ ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಫಸ್ಟಿಗೆ ನಾವು 90% ಆಗಲೇ ಹಾಗಲಕಾಯಿ ಎಲ್ಲ ಕುಕ್ ಆಗಿತ್ತಲ್ವ. ಇನ್ನು ಸ್ವಲ್ಪ ಹೊತ್ತು ಈ ಥರ ಟೊಮೆಟೊ ಹಣ್ಣು ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಆ ಫ್ಲೇವರ್ ಎಲ್ಲ ಹಾಗಲಕಾಯಿ ಹೊಂದ್ಕೋಬೇಕು. ಅಷ್ಟೊತ್ತಿನ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು. ಅದೆಲ್ಲ ಗ್ರೇವಿ ಥರ ಆಗಿ ಹಾಗಲಕಾಯಿಗೂ ಹೊಂದ್ಕೋಬೇಕಲ್ಲ ನಾವು ಹಾಕಿರೋ ಸ್ಪೈಸಸ್ ಎಲ್ಲ. ನೀಟಾಗಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಬೇಕು. ಫ್ರೆಂಡ್ಸ್, ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು
ಹಾಗಲಕಾಯಿಗೆ ನಾವು ಹಾಕಿರೋ ಸ್ಪೈಸಸ್ ಎಲ್ಲ ಫ್ಲೇವರ್ ಹಿಡಿದ್ರೆ ಟೇಸ್ಟೂ ಚೆನ್ನಾಗಿರುತ್ತೆ, ಕಹಿನೂ ಬರಲ್ಲ. ಇದಕ್ಕೆ ನಾನು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಇನ್ನು ಸ್ವಲ್ಪ ಹುಣಸೆ ಹುಳಿ ಸಹ ಹಾಕ್ಕೋಬೋದು. ನಾನು ಟೊಮೆಟೊ ಹಾಕಿರೋದ್ರಿಂದ ಇಲ್ಲಿ ಹುಣಸೆ ಹುಳಿ ಹಾಕ್ಕೊಳ್ತಾ ಇಲ್ಲ. ನೀಟಾಗಿ ಆಗಾಗ ಇದು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಫೈನಲಾಗಿ ಹಸಿ ತೆಂಗಿನಕಾಯಿ ತುರಿ ಸ್ವಲ್ಪ ಹಾಕ್ಬಿಟ್ರೆ ರೆಡಿ ಆಯಿತು ಪಲ್ಯನ. ಇದಕ್ಕೆ ಬೇಕಾದ್ರೆ ಕಡಲೆ ಬೀಜದ ಪುಡಿ ಹುರಿದು ಹಂಗೆ ನಾವು ಡ್ರೈ ಪೌಡ್ರನ್ನೂ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ ಅದು. ನಾನು ಸ್ವಲ್ಪ ಹಸಿ ತೆಂಗಿನಕಾಯಿ ಜಾಸ್ತಿನೇ ಹಾಕ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ಕೊಳ್ತಾ ಇಲ್ಲ. ಅದು ಸಹ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಬೈ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ಸ್.